ವಿಚಾರ ಬಂದಾಗ ಕುಜದೋಷ ಸರ್ವೇ ಸಾಮಾನ್ಯ ಬರ್ತಾನೆ ಇರುತ್ತೆ. ಗಂಡಿನ ಜಾತಕದಲ್ಲಿ ಅಥವಾ ಹೆಣ್ಣಿನ ಜಾತಕದಲ್ಲಿ ಲಗ್ನಾಂಶದಿಂದ 1ನೇ ಮನೆ 2, 4, 7, 8 ಮತ್ತು 12ರಲ್ಲಿ ಏನಾದ್ರೂ ಕುಜ ಇದ್ರೆ ಕುಜ ದೋಷ ಇದೆ ಅಂತ ಹೇಳ್ತಾರೆ. ಹೆಣ್ಣಿಗೆ ಏನಾದ್ರೂ ಕುಜ ದೋಷ ಇದ್ರೆ ಕುಂಭ ವಿವಾಹ ಮಾಡಿಸಿ ಅಂತ ಹೇಳ್ತಾರೆ. ಗಂಡಿನ ಜಾತಕದಲ್ಲಿ ಏನಾದ್ರೂ ಈ ಜಾಗದಲ್ಲಿ ಕುಜ ಇದ್ರೆ ಕದ್ಲಿ ವಿವಾಹ ಮಾಡಿಸಿ ಅಂತ ಹೇಳ್ತಾರೆ. ಕುಜ ದೋಷಕ್ಕೂ ಮದುವೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾರಿಗೆ ಕುಜ ದೋಷ ಇರುತ್ತೆ ಅವರು ಸ್ವಲ್ಪ ಸ್ಟ್ರಾಂಗ್ ಬಿಹೇವಿಯರ್ ಇರುತ್ತೆ. ಇದನ್ನೇ ನೆಪ ಮಾಡ್ಕೊಂಡು ಎಷ್ಟೊಂದು ಜನ ಈ ವಿವಾಹ ಮಾಡಿಸಿದ್ರೆ, ಕದ್ಲಿ ವಿವಾಹ ಅಥವಾ ಕುಂಭ ವಿವಾಹ ಮಾಡಿಸಿದ್ರೇನೆ ಇವರು ಜೀವನ ಪರ್ಯಂತ ಸುಖ ಶಾಂತಿಯಿಂದ ಇರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಇದು ಯಾವುದೇ ರೀತಿಯ ಈ ದೋಷಗಳು, ಕುಜ ದೋಷ ಮದುವೆ ಜೀವನಕ್ಕೆ ಸಮಸ್ಯೆ ಕೊಡಲ್ಲ. ದಶಾಭುಕ್ತಿಗಳಲ್ಲಿ ಏನಾದ್ರೂ ಲಗ್ನಾಂಶದಿಂದ 1, 6, 10 ಇಬ್ಬರಲ್ಲೂ ಇದ್ರೇನೆ ಅದು ಡೈವರ್ಸ್ಗೆ ತಗೊಳುತ್ತೆ ಹೊರತು ಯಾವುದೇ ರೀತಿಯ ಕುಜ ಬಂದು ಮದುವೆ ಜೀವನ ಮತ್ತೆ ಮದುವೆಯನ್ನು ಹಾಳು ಮಾಡಲ್ಲ.